ಸ್ವೀಟ್ ಡೆಸರ್ಟ್ ಐಸ್ ಕ್ರೀಮ್ ಚಾಕ್ಲೇಟ್ ಇಷ್ಟವಾಗಿರುವುದು ಎಲ್ಲವನ್ನು ತಿಂದು ವೆಯ್ಟ್ ರಿಡ್ಯೂಸ್ ಮಾಡಬೇಕೆಂಬುದು ಹಲವರ ಇಚ್ಛೆಯಾಗಿರುತ್ತೆ. ಇದು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯ. ಆದರೆ ಇದನ್ನು ಮಾಡಲು ನಿಮಗೆ ಪೋರ್ಷನ್ ಕಂಟ್ರೋಲ್ ಅಂದರೆ ಯಾವ ಫುಡ್ ಎಷ್ಟು ತಿನ್ನಬೇಕೆಂಬುದು ಗೊತ್ತಿರಬೇಕು. ನಮ್ಮ ದೇಶದಲ್ಲಿ ಫುಡ್ ಎಂದರೆ ಒಂದು ಎಮೋಷನ್. ನಾವು ನಮ್ಮ ಪ್ರೀತಿಯನ್ನು ಊಟದಲ್ಲೇ ತೋರಿಸುತ್ತೇವೆ. ಊಟ ಆದ ನಂತರ ಮೇಲೇಳಲು ಕಷ್ಟವಾಗಬೇಕು, ಅಷ್ಟು ತಿನ್ನಿಸಿದರೆ ನಮಗೂ ತೃಪ್ತಿ. ಒಬ್ಬ ವ್ಯಕ್ತಿಗೆ ಮದುವೆಯಾದರೆ ಅವನ ಮದುವೆಯ ನಂತರ ರಿಲೇಟಿವ್ಸ್ ಮನೆಗೆ ಊಟಕ್ಕೆ ಹೋಗಿ 1 ತಿಂಗಳಲ್ಲೇ 3ರಿಂದ 4 kg ವೆಯ್ಟ್ ಹೆಚ್ಚಾಗಿರುವ ಉದಾಹರಣೆಗಳು ಇವೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೂಕ ಹೆಚ್ಚಿಸುವಲ್ಲಿ ಮೊದಲು ಬರುವಂತಹ ಓವರ್ ಈಟಿಂಗ್ ಅಂದರೆ ಅತಿಯಾದ ಆಹಾರ ಸೇವನೆಯನ್ನು ಕಂಟ್ರೋಲ್ ಮಾಡುವ ಲಾಜಿಕಲ್ ಮತ್ತು ಪ್ರೂವನ್ ಟಿಪ್ಸ್ಗಳ ಬಗ್ಗೆ ತಿಳಿಸುತ್ತೇನೆ. ಯಾವುದಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದರೆ ಮೊದಲು ಆ ಪ್ರಾಬ್ಲಮ್ ಆಗಲು ಕಾರಣಗಳು ಯಾವುವು ಎಂದು ತಿಳಿದುಕೊಳ್ಳಬೇಕು. ನಾವು ಆಹಾರವನ್ನು ಅತಿಯಾಗಿ ಸೇವಿಸಲು ಮೊದಲ ಕಾರಣವೆಂದರೆ ಸ್ಟ್ರೆಸ್. ನಾವು ಸ್ಟ್ರೆಸ್ ಕಡಿಮೆ ಮಾಡಲು ತಿನ್ನುತ್ತೇವೆ, ತಿಂದ ನಂತರ ವೆಯ್ಟ್ ಹೆಚ್ಚಾಗತ್ತೆ, ಮತ್ತೆ ವೆಯ್ಟ್ ಹೆಚ್ಚಾಯಿತೆಂದು ಸ್ಟ್ರೆಸ್ ತಗೋತೇವೆ. ಸೆಕೆಂಡ್ ಒನ್, ಟೆಂಪ್ಟೇಷನ್. ಹಸಿವಾಗಿದೆ ಎಂದು ಆಹಾರ ಸೇವಿಸುವುದಕ್ಕಿಂತ ಆಸೆಯಾಗಿದೆ ಎಂದು ಆಹಾರ ಸೇವಿಸುವವರ ಸಂಖ್ಯೆ ಹೆಚ್ಚು. ಫ್ರಿಜ್ಜಲ್ಲಿರುವ ಚಾಕ್ಲೇಟ್ಸ್, ಐಸ್ ಕ್ರೀಮ್ ಅಥವಾ ಕಣ್ಣಿಗೆ ಕಾಣುವ ಇತರ ಆಹಾರಗಳನ್ನು ಹಸಿವಾಗಿದೆ ಎಂದು ಸೇವಿಸುವುದಕ್ಕಿಂತ ಟೆಂಪ್ಟೇಷನ್ ಆಗಿ ಸೇವಿಸುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಥರ್ಡ್ ಒನ್, ಬೋರ್ಡಮ್. ಮನೆಯಲ್ಲೇ ಇದ್ದೇವೆ, ಬೋರ್ ಆಗತ್ತೆ, ಏನು ಮಾಡೋದು, ಏನಾದರೂ ತಿನ್ನೋಣ, ಹೀಗೆ ಬೋರ್ ಆಗುತ್ತೆ ಅಂತಲೇ ಆಹಾರ ತಿನ್ನುವವರು ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಅತಿಯಾಗಿ ತಿಂದ ಆಹಾರವನ್ನು ಡೈಜೆಸ್ಟ್ ಮಾಡಲು ಕಷ್ಟಪಡುತ್ತೇವೆ. ಇದರಿಂದಾಗಿ ಒಬೆಸಿಟಿ, ಓವರ್ ವೇಟ್ ಇನ್ನೂ 10 ಕಾಯಿಲೆಗಳು ಉಂಟಾಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು? ನಾನು ಈಗ ಹೇಳುವ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ನಿಮ್ಮ ಹ್ಯಾಬಿಟ್ಸ್ಗಳಾಗಿ ಪರಿವರ್ತಿಸಿದರೆ ಜೀವನದಲ್ಲಿ ಯಾವತ್ತೂ ನೀವು ಓವರ್ ಈಟ್ ಮಾಡುವುದಿಲ್ಲ. ನಂಬರ್ 1, ನಿಧಾನವಾಗಿ ತಿನ್ನಿ. ಫುಡ್ಡನ್ನು ಫಾಸ್ಟಾಗಿ ತಿನ್ನೋದರ ಬದಲು ನಿಧಾನವಾಗಿ ಚೀವ್ ಮಾಡಿ ತಿನ್ನೋದು ಒಂದು ಓವರ್ ಈಟಿಂಗ್ ಅವಾಯ್ಡ್ ಮಾಡುವಂತಹ ಬೆಸ್ಟ್ ಮೆಥಡ್. ನಾವು ಆಹಾರ ತಿಂದಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಮತ್ತು ಎನ್ಸೈಮ್ಸ್ ರಿಲೀಸ್ ಆಗಿ ಹೊಟ್ಟೆ ತುಂಬಿದೆ ಎಂದು ಹೊಟ್ಟೆಯಿಂದ ಬ್ರೈನಿಗೆ ಸಿಗ್ನಲ್ ಹೋಗಲು 20 ನಿಮಿಷಗಳ ಸಮಯ ಬೇಕು. ಆದರೆ ನಾವು ಆಹಾರವನ್ನು ಫಾಸ್ಟಾಗಿ ತಿನ್ನುವುದರಿಂದ ಈ ಸಿಗ್ನಲ್ ಬ್ರೈನಿಗೆ ಹೋಗುವ ಮೊದಲೇ ನಾವು ಹೆಚ್ಚು ಆಹಾರವನ್ನು ತಿಂದಾಗಿರುತ್ತೆ. ಎಷ್ಟೋ ಸಾರಿ ಅಯ್ಯೋ ಇವತ್ತು ಸ್ವಲ್ಪ ಜಾಸ್ತಿಯೇ ತಿನ್ನಲ್ಲಪ್ಪ ಎಂದು ತಿಂದು ಆದ ನಂತರ ಗೊತ್ತಾಗತ್ತೆ. ಆಹಾರವನ್ನು ಸ್ಲೋ ಆಗಿ ಚೀವ್ ಮಾಡಿ ತಿನ್ನುವುದರಿಂದ ಹೊಟ್ಟೆ ಫುಲ್ ಆದಾಗ ಸರಿಯಾದ ಟೈಮಲ್ಲಿ ಬ್ರೈನ್ಗೆ ಸಿಗ್ನಲ್ ಹೋಗಿ ಸ್ಟಾಪ್ ಮಾಡಬಹುದು. ಅಷ್ಟೇ ಅಲ್ಲದೆ ಆಹಾರವನ್ನು ಎಂಜಾಯ್ ಮಾಡಿ ತಿನ್ನಬಹುದು. ನಂಬರ್ 2, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ನೀವು ಮೂವಿ ನೋಡಲು ಹೋದಾಗ ದೊಡ್ಡ ಬಕೆಟಲ್ಲಿ ಪಾಪ್ಕಾರ್ನ್ ತೆಗೆದುಕೊಂಡು ತಿಂತಾ ಇರ್ತೀರಾ. ಮೂವಿ ಮುಗಿಯೋವರೆಗೂ ತಿಂತಾ ಇರ್ತೀರಾ, ಆದರೆ ನಿಮ್ಮ ಹೊಟ್ಟೆ ಮಾತ್ರ ತುಂಬೋದೇ ಇಲ್ಲ. ಹಾಗೆಯೇ ನೀವು ಫ್ರೆಂಡ್ಸ್ ಜೊತೆ ಹೊರಗೆ ಊಟಕ್ಕೆ ಹೋದಾಗ ಮಾತಾಡ್ತಾ ಎಷ್ಟೊಂದು ಆರ್ಡರ್ ಮಾಡಿ ತಿಂತೀರಾ. ನೀವು ಮನೆಯಲ್ಲಿ ಒಬ್ಬರೇ ಇದ್ದಾಗ ಇಷ್ಟೊಂದು ತಿನ್ನಲಿಕ್ಕೆ ಸಾಧ್ಯನಾ? ಊಟ ಮಾಡುವಾಗ ಟಿವಿ, ಮೊಬೈಲ್ ಅಥವಾ ಏನಾದರೂ ಡಿಸ್ಟ್ರಾಕ್ಷನ್ ಇದ್ದರೆ ಓವರ್ ಈಟ್ ಮಾಡುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ ನಮ್ಮ ಮನಸ್ಸಿಗೆ ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ ಎಂದು ಗೊತ್ತಿರುವುದೇ ಇಲ್ಲ. ಊಟವನ್ನು ಗಮನವಿಟ್ಟು ಮಾಡಬೇಕು. ಊಟವನ್ನು ಗಮನವಿಟ್ಟು ಮಾಡುವುದರಿಂದ ಹೊಟ್ಟೆ ತುಂಬಿದ ಸುಳಿವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ನಂಬರ್ 3, ನಿಮ್ಮ ಪ್ಲೇಟ್ ರಿಫಿಲ್ ಮಾಡುವ ಮೊದಲು ಮತ್ತೊಮ್ಮೆ ಯೋಚಿಸಿ. ಒಂದೇ ಸಲಕ್ಕೆ ಪ್ಲೇಟಲ್ಲಿ ಹೆಚ್ಚು ಆಹಾರ ತೆಗೆದುಕೊಳ್ಳುವ ಬದಲು ಸ್ವಲ್ಪ ಆಹಾರವನ್ನು ಮೊದಲು ತೆಗೆದುಕೊಂಡು ತಿಂದು ಆದ ನಂತರ ನಿಮಗೆ ಹಸಿವಿದೆಯೋ ಎಂದು ಮತ್ತೆ ಯೋಚಿಸಿ. ನಂತರ ಬೇಕಾದರೆ ಮಾತ್ರ ನಿಮ್ಮ ಪ್ಲೇಟನ್ನು ಎಷ್ಟು ಬೇಕೋ ಅಷ್ಟು ಆಹಾರದಿಂದ ರಿಫಿಲ್ ಮಾಡಿ. ನಂಬರ್ 4, ಊಟ ಮಾಡಲು ದೊಡ್ಡ ಪ್ಲೇಟ್ ಬದಲು ಸಣ್ಣ ಪ್ಲೇಟನ್ನು ಯೂಸ್ ಮಾಡಿ. ಸಣ್ಣ ಪ್ಲೇಟಲ್ಲಿ ಊಟ ಮಾಡಿದರೆ ಅದು ಹೆಚ್ಚು ಅಂತ ಅನಿಸುತ್ತೆ. ಅದೇ ಸೇಮ್ ಕ್ವಾಂಟಿಟಿ ಆಹಾರವನ್ನು ದೊಡ್ಡ ಪ್ಲೇಟಲ್ಲಿ ತೆಗೆದುಕೊಂಡರೆ ಅದು ಕಡಿಮೆ ಕಾಣಿಸುತ್ತೆ. ಸಣ್ಣ ಪ್ಲೇಟಲ್ಲಿ ಊಟ ಮಾಡುವುದರಿಂದ ಕಡಿಮೆ ತಿಂದರೂ ಹೆಚ್ಚು ಅನಿಸುತ್ತೆ. ಒಂದು ವೇಳೆ ನೀವು ಊಟ ಮಾಡಲು ಸ್ಪೂನ್ ಯೂಸ್ ಮಾಡುತ್ತಿದ್ದರೆ ಸಣ್ಣ ಸ್ಪೂನನ್ನು ಯೂಸ್ ಮಾಡಿ. ಸಣ್ಣ ಸ್ಪೂನ್ನಿಂದ ಬಹಳ ಹೊತ್ತಿನವರೆಗೆ ಆಹಾರ ತಿನ್ನುವುದರಿಂದ ಕಡಿಮೆ ತಿಂದರೂ ಹೆಚ್ಚು ತಿಂದಿದ್ದೇವೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ.
ಹೀಗೆ ದೊಡ್ಡ ಪ್ಲೇಟ್ ದೊಡ್ಡ ಸ್ಪೂನ್ ಬದಲಿಗೆ ಸಣ್ಣ ಪ್ಲೇಟ್ ಸಣ್ಣ ಸ್ಪೂನನ್ನು ಯೂಸ್ ಮಾಡುವುದರಿಂದ ಓವರ್ ಈಟಿಂಗನ್ನು ಸುಲಭವಾಗಿ ಅವಾಯ್ಡ್ ಮಾಡಬಹುದು. ನಂಬರ್ 5, ಹಸಿವಿನ ರಿಯಾಲಿಟಿ ಚೆಕ್ ಮಾಡಿ. ಎಷ್ಟೋ ಸಲ ನೀವು ಹೊರಗಡೆ ಸುತ್ತಾಡಲು ಹೋದಾಗ ನಿಮ್ಮ ಇಷ್ಟವಾದ ಫುಡ್ ನೋಡಿದಾಗ ಅಥವಾ ಅದರ ಪರಿಮಳ ಬಂದಾಗ ಅಯ್ಯೋ ತುಂಬ ಹಸಿವಾಗಿದೆ, ಅದನ್ನು ಈಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಈ ನಿಮ್ಮ ಹಸಿವು ಫಿಸಿಕಲ್ ಹಸಿವೋ ಅಥವಾ ಎಮೋಷ್ನಲ್ ಹಸಿವೋ? ಅದನ್ನು ತಿಳಿದುಕೊಳ್ಳಲು ಮೊದಲು ಪ್ರಯತ್ನ ಪಡಿ. ಎಮೋಷ್ನಲ್ ಹಸಿವು ಎಂದರೆ ನಮ್ಮ ಹೊಟ್ಟೆಗೆ ಹಸಿವಿಲ್ಲದಿದ್ದರೂ ಆ ಫುಡ್ ಬೇಕು ಅಂತ ಮನಸ್ಸಿಗೆ ಅನಿಸುವುದು. ಇದು ಕ್ರೇವಿಂಗ್ಸ್, ನಿಜವಾದ ಹಸಿವು ಅಲ್ಲ. ಅದೇ ಫಿಸಿಕಲ್ ಹಸಿವು ಎಂದರೆ ನಿಜವಾದ ಹಸಿವು, ಹೊಟ್ಟೆಯಲ್ಲಿರುವ ಆಹಾರ ಕಂಪ್ಲೀಟ್ ಆಗಿ ಜೀರ್ಣವಾದ ಮೇಲೆ ಆಗುವ ಹಸಿವು. ನಿಮ್ಮ ಹಸಿವು ಫಿಸಿಕಲ್ ಹಸಿವು ಆಗಿದ್ದರೆ ಮಾತ್ರ ನೀವು ಆಹಾರವನ್ನು ತಿನ್ನಬೇಕು. ನಂಬರ್ 6, ಚೆನ್ನಾಗಿ ನೀರು ಕುಡಿಯಿರಿ. ಎಷ್ಟೋ ಸಾರಿ ನಮಗೆ ಬಾಯಾರಿಕೆ ಆದಾಗ ನಾವು ಹಸಿವಾಗಿದೆ ಎಂದು ಕನ್ಫ್ಯೂಸ್ ಮಾಡಿಕೊಳ್ಳುತ್ತೇವೆ. ಕೆಲವೊಮ್ಮೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಎಂದು ಅನಿಸಿದಾಗ ಸ್ವಲ್ಪ ನೀರನ್ನು ಕುಡಿಯುವುದರಿಂದ ಹಸಿವು ಮಾಯವಾಗುತ್ತೆ. ದಿನವಿಡೀ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯುವುದರಿಂದ ಹಸಿವನ್ನು ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಈ 6 ಟಿಪ್ಸ್ಗಳನ್ನು ಫಾಲೋ ಮಾಡಲು ಇನಿಷಿಯಲಿ ಸ್ವಲ್ಪ ಕಷ್ಟವಾಗಬಹುದು, ಆದರೆ ದಿನಗಳೆದಂತೆ ಹಸಿವು ತನ್ನಿಂದ ತಾನೇ ಕಡಿಮೆಯಾಗತ್ತೆ. ಹೀಗೆ ಹಸಿವು ಕಡಿಮೆ ಆದಂತೆ ಓವರ್ ಈಟ್ ಮಾಡುವ ಸಾಧ್ಯತೆಯೂ ಕಡಿಮೆಯಾಗತ್ತೆ. ಯಾವುದೋ ಒಂದು ಫುಡ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇನ್ನು ಮುಂದೆ ತಿನ್ನುವುದೇ ಇಲ್ಲ ಎಂದು ಬಿಟ್ಟು ಬಿಡುವುದು ಅಷ್ಟು ಸುಲಭವಲ್ಲ. ಇದು ಲಾಂಗ್ ಟರ್ಮ್ಗೆ ಫಾಲೋ ಮಾಡುವುದು ಕಷ್ಟ. ಇದಕ್ಕೆ ಪರಿಹಾರನೇ ಮೈಂಡ್ಫುಲ್ ಈಟಿಂಗ್. ಯಾವಾಗಲೂ ಒಮ್ಮೆ ಐಸ್ ಕ್ರೀಮ್, ಸ್ವೀಟ್ಸನ್ನು ತಿನ್ನಬಹುದು, ಆದರೆ ಎಷ್ಟು ತಿನ್ನುತ್ತೇವೆ ಎಂಬುದು ಬಹಳ ಮುಖ್ಯ. ಮಿತವಾಗಿ ತಿನ್ನಿ, ಆಗ ನಿಮ್ಮ ವೆಯ್ಟನ್ನು ಸುಲಭವಾಗಿ ಮ್ಯಾನೇಜ್ ಮಾಡಬಹುದು. ಸೊ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನೀವು ಈ ಟಿಪ್ಸ್ಗಳಲ್ಲಿ ಯಾವುದನ್ನು ಮೊದಲು ಫಾಲೋ ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.